ಹೊತ್ತಿನ ಬಿಗ್ ನ್ಯೂಸ್ ಅಂಡ್ ಈ ಹೊತ್ತಿನ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಮಾಸ್ಕ್ ಮ್ಯಾನ್ ನ ಅರೆಸ್ಟ್ ಮಾಡಿ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ SIT ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ಜಯಂತ್ ಟಿ ಪರಿಚಯದ ಬಗ್ಗೆನೂ ಕೂಡ ಈ ಮಾಸ್ಕ್ ಮ್ಯಾನ್ ಹೇಳಿದ್ದಾನಂತೆ. SIT ತನಿಖೆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಈ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಮತ್ತೊಂದು ಗುಂಪು ಕೂಡ ಚೆನ್ನಯ್ಯನ ಸಂಪರ್ಕ ಮಾಡಿತ್ತು ಅನ್ನೋ ವಿಚಾರ. ಚಿನ್ನಯ್ಯನ ಸಂಪರ್ಕದಲ್ಲಿರುವಂತಹ ಮಾಹಿತಿಯನ್ನ ಬಯಲು ಮಾಡಿದೆ ಈಗ SIT ತನಿಖೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತಹ ಚಿನ್ನಯ್ಯ ಕೆಲವೊಂದಷ್ಟು ಜನರ ಹೆಸರುಗಳನ್ನ ಹೇಳಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಅದರಲ್ಲಿ ಈ ಜಯಂತ್ ಟಿ ಅನ್ನೋರೊಬ್ರು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಜಯಂತ್ ಟಿ ಈ ಹಿಂದೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು SIT ಮುಂದೆ. ಒಬ್ಬ ಯುವತಿಯ ಶವವನ್ನ ಒಬ್ಬ ಪೊಲೀಸ್ ಅಧಿಕಾರಿಯ ಸಮ್ಮುಖದಲ್ಲೇ ಹೂತಾಕಲಾಯಿತು. ಅದನ್ನ ನಾನು ನೋಡಿದ್ದೀನಿ. ಬಟ್ ಅದಾದ ನಂತರ ಅದನ್ನ ಹಾಗೆ ತೇಲಿಸಿಬಿಟ್ರು ಅನ್ನೋ ರೀತಿಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ರು. ಅದಾದ ನಂತರ ಮತ್ತೆ ಮೊನ್ನೆ ಇಲ್ಲ ನಾನು ಸುಜಾತಾ ಭಟ್ ಅವರ ಒಂದು ಮಾತನ್ನ ನಂಬ್ಕೊಂಡು ಬಂದು ಈ ತರ ಮೋಸ ಹೋದ್ವಿ, ಸೊ ಅವರ ಮಾತನ್ನ ನಂಬಿ ನಾವು ಕೆಟ್ವಿ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಗಳನ್ನ ಕೂಡ ಕೊಟ್ಟರು ಜಯಂತ್ ಟಿ. ಬಟ್ ಅದೇ ಜಯಂತ್ ಟಿ ಅವರ ಹೆಸರನ್ನ ಈ ಮಾಸ್ಕ್ ಮ್ಯಾನ್ ಉಲ್ಲೇಖ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಈ ಬಗ್ಗೆ ಮೊನ್ನೆ TV9 ನಲ್ಲಿ ನಾವು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದ್ವಿ. SIT ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಅಂತ ಹೇಳಿ ಈ ಮಾಸ್ಕ್ ಮ್ಯಾನ್ ಏನಿದಾನೆ ಆತ ತಪ್ಪು ಒಪ್ಕೊಂಡಿದ್ದಾನೆ SIT ಮುಂದೆ. ನನಗೆ ಬೇರೆ ಯಾರೋ ಒಂದು ಗುಂಪು ಸೇರ್ಕೊಂಡು ನನ್ನನ್ನು ಮಿಸ್ಲೀಡ್ ಮಾಡ್ತು, ನಾನು ಅಲ್ಲಿ ಹೂತಾಕಿದಂತಹ ಒಂದು ವಿಚಾರವನ್ನ ಇವರ ಹತ್ರ ಹೇಳಿದಾಗ ಅದನ್ನ ಮಿಸ್ಲೀಡ್ ಮಾಡಿದ್ರು ಅನ್ನುವಂಥದ್ದನ್ನ ಹೇಳಿದ್ದ ಅಂತ. ನೀವು ಹೇಳಿದಾಗ ಇನ್ನಷ್ಟು ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. TV9 ನಲ್ಲಿ ತನಿಖೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಗಮನಿಸಬಹುದು ನೀವು. 2 ಲಕ್ಷ ಹಣ ಪಡೆದಿರುವುದಾಗಿ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾನೆ. ತಿಮರೋಡಿ ಮಟ್ಟಣ್ಣನವರ್ ಟೀಮ್ನಿಂದ ಹಣ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ ಈತ. 2 ಲಕ್ಷ ಹಣ ಪಡ್ಕೊಂಡಿದ್ದೀನಿ ಅಂತ ಖುದ್ದು ದೂರುದಾರ SIT ತನಿಖೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿರುವಂತ ವಿಚಾರ ನೋಡಿ. 19 ಗಂಟೆಗಳ ಸುದೀರ್ಘವಾದಂತ ವಿಚಾರಣೆ ಆಯ್ತಲ್ಲ, ಈ ವಿಚಾರಣೆಯಲ್ಲಿ ಏನೇನ್ ಗೊತ್ತಾಗ್ತಾ ಇದೆ ಅನ್ನೋದನ್ನ ನಿಮ್ ಮುಂದಿಡ್ತಾ ಇದ್ದೀವಿ. 2 ಲಕ್ಷ ಹಣವನ್ನ ಪಡೆದುಕೊಂಡಿದ್ದೀನಿ ಒಂದು ಟೀಮ್ನಿಂದ ಅಂತ. ಹಾಗೆ ಮಟ್ಟಣ್ಣನವರ್ ತಿಮರೋಡಿ ಹೆಸರನ್ನ ಕೂಡ ಹೇಳಿದ್ದಾನೆ ಈತ. SIT ತನಿಖೆಯ ಸಂದರ್ಭ ಕೆಲವೊಂದು ಸ್ಫೋಟಕ ವಿಚಾರಗಳನ್ನ ದೂರುದಾರ ಬಾಯ್ಬಿಟ್ಟಿದ್ದಾನೆ. ಚಿನ್ನಯ್ಯ ಕೊಟ್ಟಿರುವಂತ ಮಾಹಿತಿ ಇದು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಈಗ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. TV9 ಕೂಡ ಇದನ್ನ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾನೆ ಬಂದಿದೆ. ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಒಂದು ವಿಚಾರ ಹೊರ ಬಂದಾಗ್ಲಿಂದನೂ ಕೂಡ ವಸ್ತುನಿಷ್ಠ ವರದಿ, ಸತ್ಯನಿಷ್ಠ ವರದಿಯನ್ನ ನಾವು ಮಾಡ್ತಾನೆ ಬಂದಿದ್ದೀವಿ. ಯಾವುದೇ ಊಹಾಪೋಹಗಳಿಗೆ ಎಡೆ ಮಾಡಿ ಕೊಡದೆ ಒಂದು ನಿಖರವಾದಂತಹ ಒಂದು ಮಾಹಿತಿ TV9 ನಲ್ಲಿ ಬರ್ತಾ ಹೋಯಿತು. ಈ ಮಾಸ್ಕ್ ಮ್ಯಾನ್ ಬಗ್ಗೆನೂ ಕೂಡ ಮೊದಲು ಅನುಮಾನವನ್ನ ವ್ಯಕ್ತಪಡಿಸಿ ನಿಖರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದು ಕೂಡ TV9. ನೋಡಿ, ಈಗ ಆತ ಮಾಸ್ಕ್ ಮ್ಯಾನ್ SIT ಮುಂದೆ ಕೆಲವೊಂದಷ್ಟು ವಿಚಾರ ಹೇಳಿದಾನೆ ಅಂತ. ಒಂದು ಜಯಂತ್ ಟಿ ಹೆಸರನ್ನ ಹೇಳಿರೋದು, ಮಟ್ಟಣ್ಣನವರ ಹೆಸರು, ತಿಮರೂಡಿ ಅವರ ಹೆಸರನ್ನ ಹೇಳಿದಾನೆ ಅಂತೇಳಿ, ಜೊತೆಗೆ 2 ಲಕ್ಷ ರೂಪಾಯಿ ತಗೊಂಡಿದ್ದೆ ಅನ್ನುವಂಥದ್ರ ಬಗ್ಗೆ ಕೂಡ ಈತ ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಪೃಥ್ವಿರಾಜ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಖಂಡಿತ ರೆಹಮಾನ್, ಈ ಒಂದು ವಿಚಾರಣೆ ವೇಳೆ ಸುದೀರ್ಘವಾಗಿ 18ರಿಂದ 19 ಗಂಟೆಗಳವರೆಗೂ ವಿಚಾರಣೆಯನ್ನು ಮಾಡಿದ್ರು. ಸೊ ಈ ಒಂದು ವಿಚಾರಣೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಆತನಿಂದ ಬಾಯಿ ಬಿಡಿಸ್ಕೊಂಡಿದ್ದಾರೆ. ಅದನ್ನೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲವನ್ನು ಕೂಡ ತನಿಖಾ ಹಂತದಲ್ಲಿ ತರ್ತಾರೆ. ಸೊ ಈಗ TV9ಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಈ ಒಂದು ಆರಂಭದಿಂದ ಇಲ್ಲಿವರೆಗೂ ಅಂದರೆ ಏನು ಈ ಒಂದು 2 ತಿಂಗಳುಗಳ ಕಾಲ ಒಂದು ಹೈಡ್ರಾಮಾ ನಡೀತು, ಇಲ್ಲಿವರೆಗೂ ಕೂಡ ಆತನಿಗೆ 2 ಲಕ್ಷ ರೂಪಾಯಿ ಹಣವನ್ನು ಈ ಒಂದು ಟೀಮ್ ಕೊಟ್ಟಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ 2 ಲಕ್ಷ ರೂಪಾಯಿ ಹಣವನ್ನು ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಸೊ ಮುಂದೆ ಕೂಡ ಕೊಡಲಿಕ್ಕೆ ಇದ್ರು ಅನ್ನೋ ಮಾಹಿತಿಯನ್ನು ಆತ ಹೇಳಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಎಲ್ಲ ರೀತಿಯ ಆಯಾಮಗಳಲ್ಲೂ ತನಿಖೆ ಆಗ್ತಾ ಇರುವಂಥದ್ದು. ನೀವು ಹೇಳ್ದಂಗೆ TV9 ಇದ್ರ ಬಗ್ಗೆ ಆರಂಭಿಕ ಹಂತಗಳಿಂದಲೂ ನಾನ್ ಸ್ಟಾಪ್ ಕವರೇಜ್ ಮತ್ತೆ ಏನು ಸತ್ಯನಿಷ್ಠ ವರದಿಯನ್ನ ಮಾಡ್ತಾ ಬಂದಿರುವಂಥದ್ದು. ಮತ್ತೆ ಏನು ಒಂದು ತನಿಖಾ ವರದಿಗಳು ಅಂದರೆ ಇನ್ವೆಸ್ಟಿಗೇಷನ್ ಯಾವ ಆ್ಯಂಗಲ್ ಅಲ್ಲಿ ನಡೀತಾ ಇದೆ, ಇನ್ಸೈಡ್ನಲ್ಲಿ ಏನೇನಾಗಿದೆ, ಯಾಕೆಂತ ಹೇಳಿದ್ರೆ ಈ ಒಂದು ಮಾಸ್ಕ್ ಮ್ಯಾನ್ ಹಿಂದೆ ಆ ಮೂವರು ಇದ್ದಾರೆ ಅಂತ ಹೇಳಿ ಕಳೆದ 3-4 ದಿನದ ಹಿಂದೆ TV9 ಎಕ್ಸ್ಕ್ಲೂಸಿವ್ ಆಗಿ ಅದನ್ನ ಬ್ರೇಕ್ ಮಾಡಿತ್ತು. ಸೊ ಆ ಒಂದು ವರದಿ ಈಗ ಇಲ್ಲಿ ಅಧಿಕೃತವಾಗಿ ಆಗ್ತಾ ಇರುವಂಥದ್ದು. ಅಂದರೆ SIT ತಂಡ ಆತನನ್ನು ಅಧಿಕೃತವಾಗಿ ಬಂಧಿಸಿದೆ, ಆತನ ಮೇಲೆ ವಿಚಾರಣೆ ಮಾಡ್ತಾ ಇದೆ. ಇದನ್ನ 4 ದಿನದ ಹಿಂದೆ TV9 ಖುದ್ದು ಈ ಒಂದು ನ್ಯೂಸ್ನ ಬ್ರೇಕ್ ಮಾಡಿತ್ತು. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಆ ಒಂದು ಮಾಸ್ಕ್ ಮ್ಯಾನ್ ಹಿಂದೆ ಇರುವಂಥವ್ರು ಯಾರ್ಯಾರು, ಆತ ಯಾರ್ಯಾರ ಹೆಸರನ್ನ ಹೇಳಿದ್ದಾನೆ. ಸೊ ಅಲ್ಲಿ ಇನ್ನೊಂದು ಅಂಶವನ್ನು ಆತ ಹೇಳ್ತಾನೆ. ಈತ ಇಲ್ಲಿಗೆ ಅಂದರೆ ಇಲ್ಲಿಗೆ ಬರೋದಕ್ಕಿಂತ ಮೊದಲು 2 ವರ್ಷ ತಮಿಳುನಾಡಿನ ಈರೋಡ್ ಬಳಿ ಇರುವಂತಹ ಚಿಕ್ಕರಸಿನಪಾಳ್ಯ ಅಂತ ಹೇಳಿ, ಅಂದರೆ ತಮಿಳುನಾಡಿನ ಬಾರ್ಡ್ರಲ್ಲಿ ಇರುವಂತಹ ಈರೋಡ್ ಏನಿದೆ ಅಲ್ಲಿ ಕರ್ನಾಟಕ ತಮಿಳುನಾಡು ಬಾರ್ಡರ್ ಚಿಕ್ಕರಸಿನಪಾಳ್ಯ ಅಂತ ಹೇಳಿ ಚಾಮರಾಜನಗರ ಮಂಡ್ಯಕ್ಕೆ ಹೊಂದಿಕೊಂಡಂತೆ ಇರುವ ಗ್ರಾಮ ಏನಿರುತ್ತೆ ಅಲ್ಲಿ 2 ವರ್ಷ ಆತ ಕೆಲಸ ಮಾಡಿರ್ತಾನೆ. ಅದಾದ ಬಳಿಕ ಆತ ಇಲ್ಲಿಗೆ ಬರ್ತಾನೆ, ವಾಪಸ್ಸು ಧರ್ಮಸ್ಥಳ ಉಜ್ರೆಗೆ ಬರ್ತಾನೆ. ಇಲ್ಲಿ ಸಫಾಯಿ ಕರ್ಮ
ಕರ್ಮಚಾರಿಯಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಕೆಲಸವನ್ನು ಅಂದ್ರೆ ಇತ್ತೀಚೆಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎರಡನೇ ದೂರುದಾರ ಅಂತ ಏನು ಜಯಂತ್ ಟಿ ಬಂದಿದ್ರು, ಆ ಒಂದು ಜಯಂತ್ ಟಿ ಆತನಿಗೆ ಪರಿಚಯ ಆಗ್ತಾರೆ. ಪರಿಚಯ ಆಗಿ ಆ ಒಂದು ಜಯಂತ್ ಟಿ ಮೂಲಕ ಈ ಒಂದು ತಿಮರೋಡಿ ಟೀಮ್ಗೆ ಈ ತರ ಪರಿಚಯ ಆಗ್ತಾನೆ. ಸೊ ಇಲ್ಲಿ SIT ಯಾವ ರೀತಿ ಎನ್ಕ್ವೈರಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಲಿಂಕ್ ಹೇಗಿದೆ ಅಂತ ಹೇಳಿ, ಅಂದ್ರೆ ಇವನಿಗೆ ಈ ದೂರುದಾರ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ತಿಮರೋಡಿ ಗಿರೀಶ್ ಮಟ್ಟಣ್ಣನವರು ಈ ಒಂದು ಸೌಜನ್ಯ ಹೋರಾಟಗಾರರು ಏನಿದ್ರು ಅವರಿಗೂ ಇವನಿಗೂ ಯಾವ ರೀತಿ ಲಿಂಕ್ ಆಯಿತು ಅನ್ನೋದು ಈಗ SIT ಆ ಒಂದು ಆರಂಭಿಕ ಹಂತದಲ್ಲಿ ಆತನಿಗೆ ಪ್ರಶ್ನೆ ಕೇಳಿತ್ತು. ಆತ ಅಲ್ಲಿ ಉತ್ತರಿಸಿದ್ದೇನಂತ ಹೇಳಿದ್ರೆ ತಮಿಳುನಾಡು ಕಥೆಯನ್ನು ಆತ ಹೇಳಿದ್ದಂಥದ್ದು. ಸೊ ತಮಿಳುನಾಡಿನಲ್ಲಿ ಈರೋಡ್ನಲ್ಲಿದ್ದೆ, ಅಲ್ಲಿಂದ ಉಜ್ರೆಗೆ ಬಂದೆ, ಉಜ್ರೆಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ವಾಪಸ್ ಕೆಲಸಕ್ಕೆ ಸೇರ್ಕೊಂಡಾಗ ಅಂದ್ರೆ ಆತ ಹೇಳಿದ್ದು 1994 ಇಂದ 2014ವರೆಗೂ ಏನು ಇಲ್ಲಿ ಇರ್ತೀನಿ ಅಂತ ಹೇಳಿರ್ತಾನೆ. ಸೊ ಅದನ್ನು ಹೊರತುಪಡಿಸಿ ಇತ್ತೀಚೆಗೆ ಮತ್ತೆ ಆತ ಉಜ್ರೆಗೆ ಬಂದು ಸಫಾಯಿ ಕರ್ಮಚಾರಿಯಾಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಆಗ ಜಯಂತ್ ಟಿ ಇಲ್ಲಿಗೆ ಬಂದು ಈತನನ್ನ ಕಾಂಟ್ಯಾಕ್ಟ್ ಮಾಡಿ ತಿಮರೋಡಿ ಟೀಮ್ಗೆ ಒಂದು ಲಿಂಕ್ ಅನ್ನು ಕೊಡುವಂಥದ್ದು. ಇದೇ ಜಯಂತ್ ಟಿ ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುಜಾತ ಭಟ್ಟೇನು ಬಂದಿದ್ಲು. ಸೊ ಆ ಸುಜಾತ ಭಟ್ ಅವರನ್ನು ಕೂಡ ಇದೇ ಜಯಂತ್ ಟಿ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ತಿಮರೋಡಿ ಟೀಮ್ಗೆ ಲಿಂಕ್ ಮಾಡಿಕೊಟ್ಟಿದ್ದಂಥದ್ದು. ಎಲ್ಲೋ ಒಂದು ಕಡೆ ಜಯಂತ್ ಟಿ ಕೆಲಸ ಇವರಿಬ್ಬರನ್ನು ಕೂಡ ಕರ್ಕೊಂಡು ಬಂದಿರುವಂಥದ್ದು. ಜಯಂತ್ ಟಿ ಕೆಲಸ ಸದ್ಯಕ್ಕೆ ಜಯಂತ್ ತಲೆ ಮರೆಸ್ಕೊಂಡಿದ್ದಾರೆ. ನಿನ್ನೆಯಿಂದ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರ ಮೇಲೆ FIR ಆದ ತಕ್ಷಣ ಸ್ವಿಚ್ ಆಫ್ ಮಾಡ್ಕೊಂಡು ಈಗ ಅಜ್ಞಾತ ಸ್ಥಳದಲ್ಲಿ ಇರುವಂಥದ್ದು. ಗಿರೀಶ್ ಮಟ್ಟಣ್ಣನವರು ಮಾತ್ರ SIT ಪೊಲೀಸ್ ಠಾಣೆಗೆ ಖುದ್ದು ಅವರೇ ಬಂದಿರುವಂಥದ್ದು, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಖುದ್ದು ಅವರೇ ಬಂದು ವಿಚಾರಣೆಗೆ ಒಳಗಾಗಿದ್ದಾರೆ. ಸೊ ಆದರೆ ಜಯಂತ್ ಮಾತ್ರ ಈಗ ತಲೆ ಮರೆಸ್ಕೊಂಡಿರುವಂಥದ್ದು. ಇಲ್ಲಿ ಸ್ಫೋಟಕ ವಿಚಾರಗಳು ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಆ ಒಂದು ಕಾನ್ಸ್ಪಿರಸಿ ಏನು DCM DK ಶಿವಕುಮಾರೇ ಸ್ವತಃ ಹೇಳದಂತೆ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತೇಳಿ, ಅಂದ್ರೆ SIT ತಂಡಕ್ಕೆ ಇದು ಮೊದಲೇ ಗೊತ್ತಿತ್ತು. ಏನು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಏನಿದ್ರು ಅವರು ಒಂದು ಆರಂಭಿಕ ಹಂತದಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ವಿಚಾರವನ್ನ ಆತ ಹೇಳಿದ್ದ. ಅದಾದ ನಂತರ ಈ ಒಂದು ತನಿಖೆಯ ದಿಕ್ಕನ್ನೇ ಬೇರೆ ಕಡೆ ಬದಲಾಯಿಸ್ಕೊಂಡು ಹೋಗ್ಲಾಯಿತು. ಅದಕ್ಕೋಸ್ಕರ ಅದು ಅಲ್ಲೇ ಬಾಕಿಯಾಗಿ ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿರುವಂಥದ್ದು. ಸದ್ಯಕ್ಕೆ ಈ ಒಂದು ಮಾಸ್ಕ್ ಮ್ಯಾನನ್ನು ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಆ ಒಂದು ವಿಡಿಯೋ ಸ್ಟೇಟ್ಮೆಂಟನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ನ್ಯಾಯಾಧೀಶರು ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ SIT ಅಧಿಕಾರಿಗಳು ಮತ್ತು ಆ ಒಂದು ಆರೋಪಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಆತನ ಹೇಳಿಕೆಯನ್ನು ಪಡಿತಾ ಇರುವಂಥದ್ದು. ಈಗ ಕೋರ್ಟ್ನಲ್ಲಿ 14 ದಿನಗಳ ಕಾಲ ಕಸ್ಟಡಿಗೆ SIT ಕೇಳಲಿಕ್ಕೆ ರೆಡಿ ಮಾಡ್ಕೊಂಡಿದೆ. ಆದರೆ 3 ರಿಂದ 7 ದಿನಗಳ ಕಾಲ ಆತನನ್ನು ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಏನು ವಿಚಾರಣೆ ಹಂತದಲ್ಲಿ ಅಂದ್ರೆ SIT ಇನ್ನೂ ಕೆಲವು ಹಲವಾರು ಜನರನ್ನ ವಿಚಾರಣೆ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಪೃಥ್ವಿರಾಜ್ ಒಂದು ನಿಮಿಷ ಹೋಲ್ಡ್ ಅನ್ನ ಮಾತಾಡ್ತೇನೆ.